ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಅನ್ನೋವಂಥದ್ದನ್ನು ಮಾಡಿ ನೀವು ರೀಡಿಂಗ್ ಅನ್ನೋವಂಥದ್ದನ್ನು ಪಡಿಬೋದು. ಹಾಗೆ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ 111 ಅಂತ ಅಂದ್ಬಿಟ್ಟು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಿದೆ ಅಂತ ಅಂದರೂ ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವರ ಥಾಟ್ಸ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, ದ ಮೂನ್ ಕಾರ್ಡ್ ಅಂತ ಬರ್ತಾ ಇದೆ. ದ ಮೂನ್ ಕಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮಿಸ್ಕಮ್ಯುನಿಕೇಷನ್ ಅನ್ನೋವಂಥದ್ದಾಗಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ್ಯಂಡ್ ನಿಮ್ಮಿಬ್ಬರ ಸಿಚುವೇಶನ್ನ ಯಾರೋ ಮೂರನೇ ವ್ಯಕ್ತಿ ಅನ್ನೋರು ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮ ಪರ್ಸನ್ ಕಂಪ್ಲೀಟ್ಲಿ ಕನ್ಫ್ಯೂಷನಲ್ಲಿದ್ದಾರೆ, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ಮೀನ ರಾಶಿ ಆಗಿದ್ದರೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಅವರು ಡಿಸಿಷನ್ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಒಂಥರ ಯಾವ ಒಂದು ನೆಕ್ಸ್ಟ್ ಸ್ಟೆಪ್ನ ತೊಗೊಳ್ಳೋ ಅಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಈಗ ಇಲ್ಲ. ಆ್ಯಂಡ್ ಅವರು ತುಂಬ ಟೆನ್ಷನಲ್ಲಿದ್ದಾರೆ, ಸ್ಟ್ರೆಸ್ ಮಾಡ್ಕೊಳ್ತಿದ್ದಾರೆ, ಆ್ಯನ್ಸೈಟಿಯಲ್ಲಿದ್ದಾರೆ, ಅವರು ಒಂದು ಡಿಪ್ರೆಷನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಬಂದು ನಾಟ್ ಹ್ಯಾಪಿ ಎಟ್ ಆಲ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅವರು ಖುಷಿಯಾಗಿಲ್ಲ, ನಿಮ್ಮನ್ನು ಬಿಟ್ಟು ಅವರು ದೂರ ಹೋದ್ಮೇಲೆ ಅವರು ಖುಷಿಯಾಗಿಲ್ಲ. ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ಅವರಿಗೆ ನಿದ್ದೆ ಬರ್ತಿಲ್ಲ, ಆ ನಿದ್ದೆಯಲ್ಲೂ ಕೂಡ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಮೂನ್ ಕಾರ್ಡ್ ಅಂತ ಅಂದಾಗ ಇಟ್ ಶೋಸ್ ದಟ್ ಆ ಪರ್ಸನ್ ಡಿಪ್ರೆಷನಲ್ಲಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ, ಆ್ಯನ್ಸೈಟಿಯಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣುತ್ತೆ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಯಾವ ಥರ ಇದೆ. ಅವರ ಎನರ್ಜಿ ಈಗ ಪ್ರೆಸೆಂಟಲ್ಲಿ ನಾಟ್ ಸೋ ಹ್ಯಾಪಿ, ಡಿಪ್ರೆಷನಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದಿದೆ. ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಈಗಲೂ ಕೂಡ ಅಷ್ಟೇ, ನಿಮ್ಮ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ವೇ ಆಫ್ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಅಥವಾ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಅಂದರೆ ಅವರು ನಿಮ್ಮನ್ನು ಮೆಂಟಲಿ ಆರ್ ಫಿಸಿಕಲಿ ಇಷ್ಟಪಡೋದಕ್ಕಿಂತ ಆ್ಯಸ್ ಎ ಪರ್ಸನ್ ಆಗಿ, ಒಂದು ಕ್ಯಾರೆಕ್ಟರ್ ಆಗಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅಂದರೆ ನಿಮ್ಮ ನಡೆ ನುಡಿಗಳನ್ನ ಈ ಪರ್ಸನ್ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ಮೇಷರಾಶಿ ಮತ್ತು ಸಿಂಹ ರಾಶಿ ಮತ್ತು ಧನು ರಾಶಿ ಆಗಿರುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಪರ್ಸನ್. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ, ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ದೂರ ಆದಮೇಲೆ ಏನೋ ಡಿಪ್ರೆಷನ್, ಆ್ಯನ್ಸೈಟಿ, ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಈ ಒಂದು ರೀಡಿಂಗ್ ನಿಮಗೆ ಇನ್ನೂ ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಕೆಲವೊಂದು ಸರಿ ಈ ಪರ್ಸನ್ ಅವರ ಒಂದು ಫ್ಯಾಮಿಲಿಯ ಒತ್ತಡದಿಂದ ಅಥವಾ ಅವರು ಒಂದು ಫಿನಾನ್ಷಿಯಲ್ ಮ್ಯಾಟರಿಂದ ಈ ಪರ್ಸನ್ ನಿಮ್ಮನ್ನು ದೂರ ಆಗಿರ್ತಾರೆ, ನಿಮ್ಮನ್ನು ದೂರ ಮಾಡ್ಕೊಂಡಿರ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಅವರ ಫ್ಯಾಮಿಲಿ ಡಿಗ್ನಿಟಿ ಆಗಿರ್ಬೋದು, ಅಥವಾ ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಅನ್ನುವಂಥದ್ದು ಈ ಪರ್ಸನ್ಗೆ ತುಂಬಾ ಮ್ಯಾಟರ್ ಆಗ್ಬೋದು. ಹಾಗೆ ಫಿನಾನ್ಷಿಯಲ್ ಸ್ಟೇಟಸ್ ಕೂಡ, ಅಂದರೆ ಆಸ್ತಿ ಅಂತಸ್ತು ಅನ್ನುವಂಥದ್ದು ಕೂಡ ಈ ಪರ್ಸನ್ಗೆ ಮ್ಯಾಟರ್ ಆಗ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ದೂರ ಹೋಗಿರೋದಕ್ಕೆ ಒನ್ ಆಫ್ ದ ರೀಸನ್ ಕುಡ್ ಬಿ ದ ಫ್ಯಾಮಿಲಿ ಆಲ್ಸೋ ಅಂತ ಅನ್ನಿಸ್ತಾ ಇದೆ. ಅವರ ಒಂದು ಫ್ಯಾಮಿಲಿಗೋಸ್ಕರ, ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಅವರಿಗೆ ಮ್ಯಾಚ್ ಆಗಲ್ಲ, ಅಥವಾ ಸ್ಟೇಟಸಲ್ಲಿ ನೀವಿಬ್ಬರು ಒಂದೇ ಥರ ಇರಲ್ಲ, ಅಥವಾ ಫಿನಾನ್ಷಿಯಲ್ ವೈಸ್ ನೀವಿಬ್ಬರು ಒಂದೇ ಥರ ಇರಲ್ಲ. ಅಂದರೆ ನಿಮ್ಮ ಮತ್ತು ಅವರ ಮಧ್ಯ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸಸ್ ಇದೆ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ಸೊ ಈ ಪರ್ಸನ್ಗೆ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ಆದರೆ ನಿಮಗಿಂತ ಅವರು ಫ್ಯಾಮಿಲಿನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಫ್ಯಾಮಿಲಿನ ಫಸ್ಟ್ ಪ್ರಿಯಾರಿಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗಲೂ ಕೂಡ ಈ ಪರ್ಸನ್ ಫ್ಯಾಮಿಲಿನ ಫಸ್ಟ್ ಪ್ರಿಯಾರಿಟಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮಗಿಂತ ಸ್ವಲ್ಪ ಯಂಗಾಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ಈ ಪರ್ಸನ್ ಬಂದು
ಪ್ರಾಬಬ್ಲಿ ಅವ್ರಿಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಟ್ರ್ಯಾಕ್ಷನ್ ಇದೆ, ಒಂದು ರಿಲೇಷನ್ಶಿಪ್ಪಲ್ಲಿ ಕಂಬ್ಯಾಕ್ ಮಾಡಬೇಕು ಅನ್ನೋವಂಥದ್ದಿದೆ. ಬಟ್ ಕಮಿಟ್ಮೆಂಟ್ ಅಂತ ಬಂದಾಗ ಅವರು ಯಾವಾಗಲೂ ಎದುರ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಎಷ್ಟೇ ಇಷ್ಟಪಟ್ಟರು, ನಿಮ್ಮ ಲೈಫಲ್ಲಿ ಬರಬೇಕು ಅಂದ್ರೂ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ, ಒಂದು ಲವ್ ಇದೆ, ಒಂದು ಕೇರ್ ಇದೆ, ಒಂದು ಅಫೆಕ್ಷನ್ ಇದೆ. ಬಟ್ ಸ್ಟಿಲ್ ಯಾವಾಗಲಾದರೂ ನಿಮ್ಮನ್ನು ಅವರು ಮದುವೆ ಮಾಡ್ಕೋಬೇಕು ಅಥವಾ ನಿಮಗೆ ಅವರು ಕಮಿಟ್ಮೆಂಟ್ ಕೊಡಬೇಕು ಅಥವಾ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಅಂದಿದ ತಕ್ಷಣ ಈ ಪರ್ಸನ್ ಅವರು ಸ್ವಲ್ಪ ಭಯ ಬೀಳೋವಂಥದ್ದು ಜಾಸ್ತಿ. ಭಯ ಬಿದ್ದು ಅವ್ರಿಗೇನು ಒಂದು ಸ್ಟೆಪ್ ಮುಂದೆ ತೊಗೊಂಡಿರ್ತಾರೆ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ. ಬಿಕಾಸ್ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ನೆಮ್ಮದಿಯಾಗಿಲ್ಲ, ಖುಷಿಯಾಗಿಲ್ಲ, ಅವರು ತುಂಬ ಡಿಪ್ರೆಷನಲ್ಲಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ಒಂದು ಗಿಲ್ಟಿ ಕಾನ್ಷಿಯಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಿಮ್ಮನ್ನು ಅವರು ದೂರ ಮಾಡ್ಕೊಂಡ್ಮೇಲೆ ಅವ್ರಿಗೆ ಒಂದು ಪಶ್ಚಾತ್ತಾಪದ ಭಾವನೆ ಇದೆ. ಅವರು ಮಾಡಿದ್ದು ರಾಂಗ್, ಅವರು ನಿಮಗೋಸ್ಕರ ಅವರು ಏನಾದರೂ ಒಂದು ಎಫರ್ಟ್ಸ್ ಹಾಕಬೇಕಾಗಿತ್ತು, ನಿಮ್ಮನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಉಳಿಸ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆ ಪರ್ಸನ್ ಟ್ರೈ ಮಾಡ್ತಾರೆ. ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ ಈಗಲೂ ಕೂಡ ನಿಮ್ಮನ್ನು ಉಳಿಸ್ಕೋಬೇಕು ಅನ್ನೋವಂಥದ್ದನ್ನು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಾನು ಮಾಡಿದ್ದು ರಾಂಗ್, ನಾನೆಲ್ಲೋ ಮಿಸ್ಟೇಕ್ ಮಾಡಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಒಂದು ಫ್ಯಾಮಿಲಿ ಒತ್ತಡದಕ್ಕೋ ಅಥವಾ ಒಂದು ಫಿನಾನ್ಷಿಯಲ್ ಸ್ಟೇಟಸ್ಗೋ ನಾನು ಈ ಪರ್ಸನ್ನ ಕಳ್ಕೊಂಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ ಪರ್ಸನ್ನ ಕಳ್ಕೊಂಡಿರಲಿಲ್ಲ ಅಂದಿದ್ರೆ ನನ್ನ ಲೈಫ್ ಇವತ್ತು ಖುಷಿಯಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಒಂದು ಗಿಲ್ಟಿ ಕಾನ್ಷಿಯಸ್ ಅನ್ನೋವಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಅನಿಸುತ್ತೆ ನೀವು ಈ ಪರ್ಸನ್ ಲೈಫಲ್ಲಿದ್ದರೆ ಅವರು ಏನೆಲ್ಲ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅವರ ಲೈಫಲ್ಲಿ ಅವರು ಫೇಸ್ ಮಾಡ್ತಿದ್ರು, ಅಥವಾ ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ಜಾಬ್ ಅಥವಾ ಕೆರಿಯರ್ ಏನೇ ಪ್ರಾಬ್ಲಮ್ ಇರಲಿ, ನೀವು ಅವರ ಲೈಫಲ್ಲಿ ಒಂದು ಲಕ್ಕಿ ಚಾಮ್ ಅನ್ನೋ ಥರ ಈ ಪರ್ಸನ್ ಫೀಲ್ ಮಾಡ್ತಾರೆ. ನೀವು ಅವ್ರ ಲೈಫಲ್ಲಿದ್ದರೆ ಅವರು ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅವರು ಈಸಿಯಾಗಿ ಅದನ್ನು ನಿಭಾಯಿಸ್ಬೋದು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ನೀವು ಅವ್ರಿಗೆ ಕೊಡ್ತಾ ಇದ್ದಂಥ ಒಂದು ಮಾನಸಿಕ ನೆಮ್ಮದಿ ಅಥವಾ ಒಂದು ಪ್ರೊಟೆಕ್ಷನ್, ಇಲ್ಲ ಅಂತ ಅಂದರೆ ಅವ್ರಿಗೆ ನೀವು ಹೇಳೋ ಅಂಥ ಕೆಲವೊಂದು ಮಾತುಗಳು ಆ ಪರ್ಸನ್ಗೆ ಮೋಟಿವೇಟ್ ಅನ್ನೋವಂಥದ್ದು ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಸೊ ಈ ಪರ್ಸನ್ ಬಂದು ಒಂಥರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ನಾನು ಮಾಡಿದ್ದೆಲ್ಲೋ ರಾಂಗ್, ನಾನು ಡಿಸಿಷನ್ ಪ್ರಾಪರಾಗಿ ತೊಗೊಳ್ಳಿಲ್ಲ, ನಾನು ಈ ಪರ್ಸನ್ನ ಮಿಸ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಅವರ ಕರೆಂಟ್ ಫೀಲಿಂಗ್ಸ್ ಇನ್ನು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಯು ಆರ್ ಚೀಟಿಂಗ್ ಇಸ್ ನಾಟ್ ಅ ಮಿಸ್ಟೇಕ್, ಇಟ್ ಈಸ್ ಅ ಚಾಯ್ಸ್ ಅಂತ. ಓಕೆ, ಅವ್ರಿಗೆ ಅನ್ನಿಸ್ತಾ ಇದೆ ಪ್ರಾಬಬ್ಲಿ ನೀವು ಕೂಡ ಆ ಪರ್ಸನ್ಗೆ ಎಲ್ಲೋ ಮೋಸ ಮಾಡಿದ್ರೇನೋ, ಅಥವಾ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಒಬ್ಬರೇ ಅಲ್ವೇನೋ, ನೀವು ಅವ್ರನ್ನ ಒಂದು ಆಪ್ಷನ್ ಥರ ಟ್ರೀಟ್ ಮಾಡಿದ್ರೇನೋ, ಪ್ರಾಬಬ್ಲಿ ಅವರು ಪ್ರಿಯಾರಿಟಿ ಅಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂದರೆ ನೀವು ಈ ಪರ್ಸನ್ಗೆ ಪ್ರಾಪರಾಗಿ ಟೈಮ್ ಕೊಡದೇ ಇರೋದಾಗಿರ್ಬೋದು, ಅಥವಾ ಈ ಪರ್ಸನ್ಗೆ ಕೇರ್ ಮಾಡದೇ ಇರೋವಂಥದ್ದಾಗಿರ್ಬೋದು. ಈ ಪರ್ಸನ್ಗೆ ಎಲ್ಲೋ ಅನ್ನಿಸ್ತಾ ಇದೆ ನೀವು ಅವ್ರನ್ನ ಮೋಸ ಮಾಡ್ತಿದ್ದೀರಾ, ಅಥವಾ ನಿಮ್ಗೆ ಅವರು ಬೇಕಾಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅವ್ರಿಗೂ ಕೂಡ ನಿಮ್ಮ ಮೇಲೆ ಏನೋ ಕೆಲವೊಂದು ಡೌಟ್ಸ್ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವೇನಾದರೂ ಈಗ ಪ್ರೆಸೆಂಟ್ ಎನರ್ಜಿ ನೀವು ಬಿಟ್ಟು ಹೋಗಿದ್ರು ಕೂಡ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವೆಲ್ಲೋ ಆ ಪರ್ಸನ್ನ ನೆನಪಿಸ್ಕೊಳ್ತಿಲ್ಲ, ನೀವು ಇನ್ಯಾವುದೋ ಒಂದು ವ್ಯಕ್ತಿನ ನೋಡಿ ಇಷ್ಟಪಟ್ಟಿದ್ದೀರೇನೋ, ಅಥವಾ ನಿಮ್ಮ ಲೈಫಲ್ಲಿ ಇದು ಆಲ್ರೆಡಿ ಯಾರೋ ಬೇರೆ ವ್ಯಕ್ತಿ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಂಪೇಷನ್ಸ್, ಓಕೆ, ಅವ್ರಿಗೆ ಅನ್ನಿಸ್ತಾ ಇದೆ ಆ್ಯಂಡ್ ಅವರು ಕೂಡ ತಾಳ್ಮೆಯಿಂದ ಇದ್ದಾರೆ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಫ್ ಇಸ್ ಟೂ ಶಾರ್ಟ್ ಟು ವೆಯ್ಟ್. ಸೊ ನಾನು ನಿನ್ನ ಬೇಗ ಮೀಟ್ ಮಾಡಬೇಕು, ನನಗೆ ಈ ಪೇಷನ್ಸ್ನ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಆದಷ್ಟು ಬೇಗ ನಾನು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿನಗೆ ಮೆಸೇಜ್ ಅಥವಾ ಕಾಲ್ ಅನ್ನೋವಂಥದ್ದು ಮಾಡಬೇಕು, ಇಲ್ಲ ಅಂತ ಅಂದರೆ ನೀನು ನನ್ನ ಲೈಫಿಂದ ಶಾಶ್ವತವಾಗಿ ದೂರ ಹೋಗುವಂಥ ಚಾನ್ಸಸ್ ಇದೆ. ಸೊ ನಾನು ಯಾವಾಗ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ ಅನ್ನೋವಂಥ ಒಂದು ಫೀಲಿಂಗಲ್ಲಿದ್ದಾರೆ ಆ ಪರ್ಸನ್. ಸೊ ಅವರು ಡೇ ಆ್ಯಂಡ್ ನೈಟ್ ಅವ್ರಿಗೇನೋ ಒಂಥರ ಡಿಪ್ರೆಷನ್, ಸ್ಟ್ರೆಸ್ಸಲ್ಲಿದ್ದಾರೆ, ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಪ್ರಾಬಬ್ಲಿ ಅವರು ನಿಮಗೆ ಮೇಲ್ನೋಟಕ್ಕೆ ಕೇರ್ಲೆಸ್ ಆಗಿ ಕಾಣಿಸ್ತಾ ಇರ್ಬೋದು, ಬಟ್ ಇನ್ಸೈಡ್ ಆ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಅನ್ಬೋದು. ನಿಮ್ಮ ಪ್ರೆಸೆನ್ಸ್ ಅಥವಾ ನಿಮ್ಮ ಮಾತು ಅಥವಾ ನೀವು ಅವ್ರ ಹತ್ರ ಹೋದಾಗ ಅವ್ರಿಗೆ ಸಿಗ್ತಾ ಇದ್ದಂಥ ಫೀಲಿಂಗ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಾಯಿತ್ತು, ಅದನ್ನು ಈ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಬೋದು. ಈ ಪರ್ಸನ್ ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಸ್ಮೈಲ್ ಅಥವಾ ನೀವು ಬಂದಾಗ ಅವ್ರಿಗಾಗೋವಂಥ ಖುಷಿ ಅಥವಾ ಆ ಒಂದು ಕ್ಲೋಸ್ನೆಸ್, ಆ ಕ್ಲೋಸ್ ಬಾಂಡಿಂಗ್ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಬೋದು. ಆ್ಯಂಡ್ ಆ ಪರ್ಸನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದು ಅಥವಾ ನಿಮ್ಮ ಜೊತೆ ಅವರು
ನಡ್ಕೊಳ್ತಾ ಇದ್ದಿದ್ದು ವಿಚಾರಗಳನ್ನ ಅವ್ರು ಈಗಲೂ ಕೂಡ ಮೆಲುಕಾಗ್ತಾ ಇದ್ದಾರೆ, ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಪಾಸ್ಟಲ್ಲಿ ನಡೆದಂಥ ಕೆಲವೊಂದು ಸನ್ನಿವೇಶನ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ರೀಯೂನಿಯನ್ ಕಾರ್ಡ್. ಈ ಪರ್ಸನ್ಗೆ ನಿಮ್ಮ ಜೊತೆ ಒಂದು ರೀಯೂನಿಯನ್ ಬೇಕಾಗಿದೆ, ನಿಮ್ಮ ಜೊತೆ ಒಂದು ಲೈಫ್ ರೀಸ್ಟಾರ್ಟ್ ಆಗಬೇಕಾಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅವರು ಮತ್ತು ನೀವು ಮತ್ತೆ ಲೈಫಲ್ಲಿ ಮತ್ತೆ ಒಂದಾಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಎಷ್ಟೇ ಪ್ರಾಬ್ಲಮ್ ಇರಲಿ ಅವರು ನಿಮ್ಮನ್ನು ಒಂದು ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಡೀಪ್ ಇನ್ಸೈಡ್ ನಿಮ್ಮ ಮೇಲೆ ಒಂದು ಟ್ರೂ ಫೀಲಿಂಗ್ಸ್ ಇದೆ, ಆದರೆ ಆ ಫೀಲಿಂಗ್ಸ್ನ ಆ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ. ಬಿಕಾಸ್ ನೀವು ಆಲ್ರೆಡಿ ಈ ಪರ್ಸನ್ ಲೈಫಿಂದ ಎಲ್ಲೋ ಮೂವ್ ಆನ್ ಆಗಿಬಿಟ್ಟಿದ್ದೀರಾ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿ ಆಲ್ರೆಡಿ ಬಂದಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇವರು ನಿಮ್ಮನ್ನು ಸೀಕ್ರೆಟಾಗಿ ಇನ್ನೂ ಲವ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಲೈಫಲ್ಲಿ ನೀವೇನು ಆಗ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದೆ. ನಿಮ್ಮ ಜೊತೆ ಒಂದು ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋ ಮ್ಯಾಟರ್ ವಾಟ್, ನೀವು ಎಷ್ಟೇ ಲಾಂಗ್ ಡಿಸ್ಟೆನ್ಸಲ್ಲಿರಿ ಅಥವಾ ನಿಮ್ಮ ಲೈಫಲ್ಲಿ ಏನೇ ಆಗಿರಲಿ, ಈ ಪರ್ಸನ್ ನಿಮ್ಮನ್ನು ಸದಾ ಕಾಲ ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಿಕಾಸ್ ಅವರ ಪ್ರೀತಿ ನಿಜ. ಅವರು ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೂ ಆ ಪರ್ಸನ್ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದನ್ನು ಈಗಲೂ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ದಟ್ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ರಿಯೂನಿಯನ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಏನಾದರೂ ಒಂದು ಮೆಸೇಜ್ ರೆಸೊನೇಟ್ ಆಗ್ತಾ ಇದೆ ಅಥವಾ ಕ್ಲೇಮ್ ಮಾಡ್ಕೋಬೇಕು ಎನರ್ಜಿ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಇದ್ದರೆ ಇದು ನಿಮ್ಮ ಒಂದು ಕೆರಿಯರ್ ಗ್ರೋತ್ ಅಥವಾ ಬಿಸ್ನೆಸ್ ಗ್ರೋತ್ ಅಥವಾ ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ ಈ ಒಂದು ಬ್ರೇಸ್ಲೆಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇದರ ಕಾಸ್ಟ್ ಬಂದು 750. ಯಾವುದೇ ಪ್ರಾಬ್ಲಮ್ಗೂ ಕೂಡ ಮನಿ ರಿಲೇಟೆಡ್ಗೆ ಈ ಒಂದು ಬ್ರೇಸ್ಲೆಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮಿಸ್ಕಮ್ಯುನಿಕೇಷನ್ ಇದೆ, ಕ್ಲಾರಿಟಿ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಮತ್ತು ಕೆಲವೊಂದು ವಿಚಾರದಲ್ಲಿ ಡೌಟ್ ಇದೆ ಅಂತ ಅಂದಾಗ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡಿದಾಗ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇರುವಂಥ ಪ್ರಾಬ್ಲಮ್ನ ಈ ಒಂದು ಬ್ರೇಸ್ಲೆಟ್ ರಿಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಕಾಸ್ಟ್ ಬಂದು 650 ಆಗುತ್ತೆ. ನಿಮ್ಗೆ ಏನಾದರೂ ಈ ಎರಡು ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.